ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್ ಬಿರಾದಾರ್. ನಾಲತವಾಡ ಪಟ್ಟಣದ ಗಣಪತಿ ಚೌಕ್ ಹತ್ತಿರ ಇರುವ ಶ್ರೀ ಸಂಗಮೇಶ್ವರ ದೇವರ ಹಾಗೂ ಶ್ರೀ ಪವಾಡ ಬಸವೇಶ್ವರ ಕಾರ್ತಿಕೋತ್ಸವವು ಸೋಮವಾರ ದಿನಾಂಕ 15/12/2026 ಮುಂಜಾನೆ ಸಂಗಮನಾಥನಿಗೆ ಭಕ್ತರಿಂದ ವಿಶೇಷವಾಗಿ ಅಭಿಷೇಕಗಳು ನಡೆಯುತ್ತವೆ ಹಾಗೂ ದೇವಸ್ಥಾನದ ಸುತ್ತಲೂ ದೀಪಾಲಂಕಾರ ಮಾಡಲಾಗುತ್ತದೆ ಹಾಗೂ ಸಾಯಂಕಾಲ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಎಲ್ಲ ಭಕ್ತರು ಪಾಲ್ಗೊಳ್ಳಬೇಕೆಂದು ಶಂಕರರಾವ್ ದೇಶಮುಖ್, ಗುರುಪ್ರಸಾದ್ ದೇಶಮುಖ್, ಬಸಯ್ಯ ಸಾಲಿಮಠ್, ರುದ್ರಯ್ಯ ರೇವಣ್ಕಿಮಠ್, ಬಾಲಚಂದ್ರ ಗದುಗಿನ್, ಮಲ್ಲಿಕಾರ್ಜುನ್ ಚಿನ್ವಾಲರ್, ಸಂಗಣ್ಣ ಮಾಂತನೂರ್, ಅಶೋಕ್ ಇಲ್ಕಲ್, ಶಿವಯ್ಯ ವಿರಕ್ಮಠ್, ನೂರಂದಯ್ಯ ವಿರಕ್ಮಠ್, ರಾಮಲಿಂಗಯ್ಯ ರೇವಣ್ಕಿಮಠ್, ಗಂಗಪ್ಪ ಕಂದಗಲ್, ಬಸವರಾಜ್ ಮೊಕಾಶಿ, ವೀರೇಶ್ ಗಂಗಾಧರ್ ಮಠ್, ಕಿರಣ್ ಬಂಟ್ನೂರ್, ರಾಜು ಚಿನ್ವಾಲರ್, ಪ್ರಭು ಚಳಗೇರಿ, ಪ್ರಕಾಶ್ ಚಳಗೇರಿ, ಶಾಂತಯ್ಯ ಸಾಲಿಮಠ್, ಯಂಕಪ್ಪ ಪೂಜಾರಿ, ಸಂಜೀವಪ್ಪ ಪೂಜಾರಿ, ವೀರೇಶ್ ವಾಲಿ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕಾರ್ತಿಕೋತ್ಸವ ಶಿವರಾತ್ರಿ ಬಿಡಾಗಳನ್ನು ಬಿಡ್ತಾರೆ. ಶ್ರೀ ಗುರು ಸಂಗಮೇಶ್ವರ ಕೃಪಾ 2009ರಿಂದ ಕಾರ್ತಿಕೋತ್ಸವವನ್ನು ಶ್ರೀ ಸಂಗಮೇಶ್ವರ ದೇವಸ್ಥಾನ ಮತ್ತು ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ 2009ರಿಂದ ಕಾರ್ತಿಕೋತ್ಸವವನ್ನು ಆಚರಿಸಲಾಗುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಸಂಗಮೇಶ್ವರ ಹಾಗೂ ಪವಾಡ ಬಸವೇಶ್ವರ ಕಾರ್ತಿಕೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸ್ತೀವಿ. ಶ್ರೀ ಬಜಾರ್ ಗಜಾನ ಸಮಿತಿ ಮತ್ತು ನಾಲತವಾಡ ಜಂಗಮ ಸಮಾಜ ಒಟ್ಟಾರೆ ಎಲ್ಲ ಊರಿನ ಹಿರಿಯ ನಾಗರಿಕರೆಲ್ಲರೂ ಸಹಕಾರದಿಂದ ಈ ಕಾರ್ತಿಕೋತ್ಸವವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಸಾಯಂಕಾಲ 6 ಗಂಟೆಗೆ ಶ್ರೀ ಸಂಗಮೇಶ್ವರನ ಹಾಗೂ ಪವಾಡ ಬಸವೇಶ್ವರನ ಕಳಸದ ಮೆರವಣಿಗೆ 5 ಸುತ್ತು ಪ್ರದಕ್ಷಿಣೆಯ ನಂತರ ಎಲ್ಲ ಬಂದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಎಲ್ಲ ನಾಲತವಾಡದ ಭಕ್ತಾದಿಗಳು ಎಲ್ಲರೂ ಬಂದು ಶ್ರೀ ಸಂಗಮೇಶ್ವರನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಹಾಗೂ ಎಲ್ಲ ಭಕ್ತರು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ವಿನಂತಿ. ನಾಳೆ ದಿನಾಂಕ 15/12/2025 ಸೋಮವಾರದಂದು ಶ್ರೀ ಸಂಗಮೇಶ್ವರ ಕಾರ್ತಿಕೋತ್ಸವ ಇರುತ್ತದೆ. ನಾಲತವಾಡದ ಎಲ್ಲ ಭಕ್ತಾದಿಗಳು ಬಂದು ಶ್ರೀ ಸಂಗಮೇಶ್ವರನ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿ.